ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ 9ನೆಯ ಕತೆ. 9ನೆಯ ದಿನ ಭೋಜರಾಜನು ಸಿಂಹಾಸನದ ಮೆಟ್ಟಿಲನ್ನೇರಲು ಹೋದಾಗ 9ನೆಯ ಪ್ರತಿಮೆ ಬಂದು ಇದೊಂದು ಕತೆ ಕೇಳು ಅಂತ ಹೇಳತೊಡಗುತ್ತೆ. ಒಂದು ಸಲ ವಿಕ್ರಮಾದಿತ್ಯ ಪ್ರಜೆಗಳ ಕ್ಷೇಮಾಭ್ಯುದಯಕ್ಕಾಗಿ ಒಂದು ಯಜ್ಞವನ್ನು ಮಾಡೋಕ್ಕೆ ನಿರ್ಧರಿಸ್ತಾನೆ. ಯಜ್ಞ ಕಾರ್ಯಗಳು ಆರಂಭವಾಗತ್ವೆ. 16 ದಿನಗಳ ಕಾಲ ದೇವತಾ ಪ್ರಾರ್ಥನೆ ಆರಾಧನೆಗಳು ಜರುಗಿದವು. ಯಜ್ಞದ ಮುಕ್ತಾಯ ಸಮಾರಂಭಕ್ಕೆ ಹಲವಾರು ಕಡೆಗಳಿಂದ ಬ್ರಾಹ್ಮಣರನ್ನು ವರ್ತಕರನ್ನು ಆಹ್ವಾನಿಸಲಾಗಿತ್ತು. ಯಜ್ಞದ ಪೂರ್ಣಾಹುತಿ ಸಮಯಕ್ಕೆ ಒಬ್ಬ ಮುನಿ ಯಜ್ಞ ಮಂಟಪಕ್ಕೆ ಬಂದ. ಆಗ ರಾಜ ವಿಕ್ರಮಾದಿತ್ಯನು ಯಜ್ಞಪೀಠದ ಮುಂದೆ ಕುಳಿತು ಬಿಟ್ಟಿದ್ದನಾದ್ದರಿಂದ ಮುನಿಯನ್ನು ಸ್ವಾಗತಿಸಲು ಎದ್ದು ಬರಲಾಗಲಿಲ್ಲ. ಮುನಿಗೆ ಮನಸ್ಸಿನಲ್ಲಿಯೇ ವಂದಿಸಿದನು. ಮುನಿ ಕೂಡ ಸಿಟ್ಟಾಗದೆ ರಾಜನ ಇಂಗಿತವನ್ನರಿತು ಇದ್ದಲ್ಲಿಂದಲೇ ಆಶೀರ್ವಾದ ಮಾಡಿದನು. ಯಜ್ಞ ಕಾರ್ಯ ಮುಗಿದ ಮೇಲೆ ರಾಜ ಮುನಿಯ ಬಳಿಗೆ ಬಂದು, ಸ್ವಾಮಿ, ನಾನು ನಮಸ್ಕರಿಸದೆಯೇ ನೀವು ಆಶೀರ್ವದಿಸಿದ್ದೀರಿ. ಗೌರವಗಳನ್ನು ಸ್ವೀಕರಿಸದೆ ಆಶೀರ್ವದಿಸುವುದು ಒಂದು ಶಾಪವಾಗಿ ಬಿಡುತ್ತದೆ ಎಂದಿದ್ದಾರೆ ಹಿರಿಯರು. ಇದು ತಮಗೆ ಸರಿಯೇ ಅಂತ ಕೇಳಿದ. ಆಗ ಮುನಿ, ರಾಜನ್, ನೀನು ನನಗೆ ಗೌರವ ಸಲ್ಲಿಸಿದ ರೀತಿಯನ್ನು ಅನುಸರಿಸಿಯೇ ನಾನು ಆಶೀರ್ವದಿಸಿದ್ದೇನೆ. ಇದರಲ್ಲಿ ಸರಿ ತಪ್ಪುಗಳ ಪ್ರಶ್ನೆಯೇ ಬರುವುದಿಲ್ಲ ಅಂತ ಹೇಳಿದ. ವಿಕ್ರಮಾದಿತ್ಯನು ಕ್ಷಮಿಸಬೇಕೆಂದು ಹೇಳಿ ಮಂತ್ರಿಗಳಿಂದ 1,00,000 ಹೊನ್ನಿನ ನಾಣ್ಯಗಳನ್ನು ತರಿಸಿ ಮುನಿಗೆ ಕೊಟ್ಟನು. ಆಗ ಮುನಿ, ರಾಜ, ನಿನಗೇನಾದರೂ ಕೊಡುವ ಮನಸ್ಸಿದ್ದರೆ ನಿನಗೂ ಅದರಿಂದ ಒಳ್ಳೆಯದಾಗಬೇಕು, ಅಂಥದ್ದನ್ನು ಕೊಡು ಅಂತ ಹೇಳಿದ. ಮುನಿಯ ಇಂಗಿತವನ್ನು ಅರಿತ ವಿಕ್ರಮಾದಿತ್ಯ ಮುನಿಯನ್ನು ತನ್ನಲ್ಲಿಯೇ ಅತಿಥಿಯಾಗಿರಿಸಿಕೊಂಡು ಕೆಲ ದಿನಗಳ ನಂತರ ಗೌರವದಿಂದ ಬೀಳ್ಕೊಟ್ಟನು. ರಾಜನ ನಡವಳಿಕೆಯಿಂದ ತೃಪ್ತನಾದ ಮುನಿಯು ಅವನಿಗೆ ಆಶೀರ್ವದಿಸಿ ತನ್ನ ದಾರಿ ಹಿಡಿದ. 9ನೇ ಪ್ರತಿಮೆ ಈ ಕಥೆಯನ್ನು ಹೇಳಿ, ಭೋಜರಾಜ, ವಿಕ್ರಮಾದಿತ್ಯನಿಗಿದ್ದಂಥ ಶಕ್ತಿ ಸಾಮರ್ಥ್ಯಗಳು ನಿನಗಿದೆಯೇ? ವಿಕ್ರಮಾದಿತ್ಯ ಎಂದರೆ ವಿಕ್ರಮಾದಿತ್ಯನೇ. ಸಾಗರಕ್ಕೆ ಸಮ ಸಾಗರವೇ ಹೊರತು ನದಿಯಾಗೋದಿಲ್ಲ. ಈಗ ನಿರ್ಧರಿಸು, ನೀನು ಸಿಂಹಾಸನವನ್ನೇರಲು ಅರ್ಹನೇ ಅಂತ ಪ್ರಶ್ನಿಸಿ ತನ್ನ ಸ್ಥಾನಕ್ಕೆ ಹಿಂದಿರುಗಿತು. ಭೋಜರಾಜನು ನಿರಾಸೆಯಿಂದ ತನ್ನ ಕೋಣೆಗೆ ಹಿಂದಿರುಗಿದನು. ಶ್ರೋತೃಗಳೇ, ಮತ್ತೆ ಮುಂದಿನ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗುತ್ತೇನೆ. ಧನ್ಯವಾದಗಳು.